ಶಾಸಕ ಎಸ್.ಆರ್. ಶ್ರೀನಿವಾಸ್ ನೇತೃತ್ವದಲ್ಲಿ ಇವತ್ತು ಜನತಾ ದರ್ಶನ ಕಾರ್ಯಕ್ರಮವನ್ನು ಕೂಡ ಮಾಡಲಾಗಿದೆ. ಗುಬ್ಬಿ ತಾಲೂಕಿನ ಈ ಒಂದು ಕಾರ್ಯಕ್ರಮ ಮಾಡಿರುವಂಥದ್ದು ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ CS ಪುರ ಕಡಬದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ MT ಕೃಷ್ಣಪ್ಪ ಅಧ್ಯಕ್ಷತೆಯನ್ನು ವಹಿಸಿದರು. MT ಕೃಷ್ಣಪ್ಪ ಅಧ್ಯಕ್ಷತೆಯಲ್ಲಿ ಜೂನ್ 5ನೇ ತಾರೀಕು ಬಗರ್ ಹುಕುಂ ಸಭೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ತಹಸೀಲ್ದಾರ್ B. ಆರತಿ ಅವರೊಂದಿಗೆ ದಿನಾಂಕವನ್ನು ನಿಗದಿ ಮಾಡುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಶಾಸಕ MT ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಈ ಒಂದು ಶಾಸಕರ ಕಾರ್ಯಾಲಯದಲ್ಲಿ ಜನತಾ ದರ್ಶನವನ್ನು ಮಾಡೋಕ್ಕೆ ಈಗ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ CS ಪುರ ಕಡಬದಲ್ಲಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ MT ಕೃಷ್ಣಪ್ಪ ಅಧ್ಯಕ್ಷತೆಯನ್ನು ವಹಿಸಿದರು. MT ಕೃಷ್ಣಪ್ಪ ಅಧ್ಯಕ್ಷತೆಯಲ್ಲಿ ಜೂನ್ 5ನೇ ತಾರೀಕು ಬಗರ್ ಹುಕುಂ ಸಭೆಯನ್ನು ಕೂಡ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈ ಒಂದು ಜನತಾ ದರ್ಶನದಲ್ಲಿ ತಹಸೀಲ್ದಾರ್ B. ಆರತಿ ಅವರು ಭಾಗವಹಿಸುವಂಥ ಸಾಧ್ಯತೆ ಇದೆ. ದಿನಾಂಕ ನಿಗದಿ ಮಾಡಿ ಸೂಚನೆಯನ್ನು ಮಾಡುವಂತೆ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ವರ್ಷಕಾಲ ನಾವು ನಿಲ್ಲಿಸಿದೀವಿ. ತಿರ್ಗಾ ಮತ್ತೆ ಸರ್ಕಾರ ಮುಂದಾಟ ಮಾಡ್ತಾ ಇದೆ. ಲ್ಯಾಂಡ್ ಯಾವುದೇ ಅಕ್ವಿಷನ್ ಆಗಿಲ್ಲ, ಅದನ್ನ ಇವರು ದಬ್ಬಾಳಿಕೆಯಲ್ಲೇ ಪೊಲೀಸ್ ಇಟ್ಕೊಂಡು ಮಾಡ್ತಾರೆ. 31ನೇ ತಾರೀಕು ನಾವು 7,000 ಜನ ಸೇರಿ ನಾವು ದಬ್ಬಾಳಿಕೆ ಅಂದ್ರೆ ಪ್ರತಿಭಟನೆ ಮಾಡ್ತೀವಿ, ತೆಗಿಬೇಡಿ ಅಂತೀವಿ, JCB ಚಾರ್ಜರ್ನ ಮುಚ್ಚಿಸ್ತೀವಿ, ಆ ಕೆಲಸ ನಾವು ಮಾಡ್ತೀವಿ. ದಬ್ಬಾಳಿಕೆಯಲ್ಲಿ ಎದುರುಗಳಕ್ಕಾಗಿದ್ರೆ ನಮ್ಮ ಜನ ಬ್ರಿಟಿಷರಿಗೆ ಬಗ್ಗಿಲ್ಲ, ಇವ್ರಿಗೆ ಯಾರಪ್ಪ ಹೋಗ್ತಾರೆ, ಅವಶ್ಯ ಏನಿದೆ ನಮಗೆ ಅಲ್ವಾ? ಅವ್ರಿಗೆ 3 TMC ನೀರು ಕೊಡೋದು ನಮ್ದೇನು ವಿರೋಧಿಲ್ಲ. ಚಾನಲ್ ವೈಟ್ ಮಾಡ್ತಾರೋ ಇದನ್ನ ಹೋಗ್ಬೇಕು. ಕೆಲವು ರಿಟೈರ್ಡ್ ಅಧಿಕಾರಿಗಳು ಚಮಚಗಳು ಸೇರ್ಕೊಂಡು ಎಲ್ಲ ಮಿಸ್ಗೈಡ್ ಮಾಡ್ತಾರೆ. ಹಂಗಾಗಿ ಸರ್ಕಾರದಲ್ಲಿ ಆಡಳಿತ ಅಡ್ಡದಾರಿ ಹಿಡಿದಿದೆ. ಅದರಿಂದ ನಾವು ಹೋರಾಟ ಮಾಡ್ತೀವಿ. ಈಗ ಪೊಲೀಸ್ ಭದ್ರತೆಯಲ್ಲಿ ಈಗ ಕಾಮಗಾರಿ ಆರಂಭ ಮಾಡಿದೆ. ಇದ್ರ ಬಗ್ಗೆ ಪ್ರಜಾಪ್ರಭುತ್ವನ ಕಗ್ಗೊಲೆ ಮಾಡಿದ್ದಾರೆ ಈ ಸರ್ಕಾರ. ಪ್ರಜಾಪ್ರಭುತ್ವದಲ್ಲಿ ಮುಖಾಂತರ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ, ಅಧಿಕಾರ ಮಾಡ್ತೀವಿ. ಇದೆಲ್ಲ ಗೊತ್ತಿದ್ರು ಸಹ ಪ್ರಜಾಪ್ರಭುತ್ವ ಕಗ್ಗೊಲೆ ನಾಚಿಕೆ ಸಂಗತಿ ಅಲ್ವಾ? ಅದರಿಂದ ಅದೇನ್ ಬೇಕಾದ್ರೂ ಮಾಡಿ ನಾವು ಹೋರಾಟ ಮಾಡ್ತೀವಿ. ಅಲ್ಲ, ಕಳೆದ ಸರಿ ಹೋರಾಟದ ಸಂದರ್ಭದಲ್ಲಿ ಎಡೆಮಟ್ಟ ಸಮೇತ ಹೋಗ್ತೀವಿ ಅಂತ ಹೇಳಿದ್ರಿ. ಈಗ ಅದೇ ಮುಂದುವರಿಯುತ್ತಾ ಇಲ್ಲ? ಅದು ಆಯ್ತದೆ ಇಲ್ಲ ಅಂತ ಏನಿಲ್ಲ. ರೈತ ರುಚಿಗಿಂದ ಎಡೆಮಟ್ಟ ತಗೊಂಡು ದೊಡ್ಡ ತಗೊಂಡು ಅವನೇ ಕೇಳ್ಬಿಡ್ತೀವಿ. ಅದಕ್ಕೆ ಫೋಟೋ ಹೊರಗೋಯ್ತು ಸುಮ್ಮನೆ ಕೂತ್ಕೊಂಡಿದ್ವಿ.